ವೇದ ಸಾಹಿತ್ಯದ ವಿಭಿನ್ನ ಅಂಗಗಳಲ್ಲಿ ಬ್ರಾಹ್ಮಣಗಳು ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿವೆ. ವೇದಗಳಲ್ಲಿ ಕಾಣುವ ಮಂತ್ರಗಳು ಯಜ್ಞಯಾಗಾದಿಗಳಲ್ಲಿ ಉಪಯೋಗಿಸಲ್ಪಡುವ ಪವಿತ್ರ ಶಬ್ದಗಳು, ಸ್ತುತಿಗಳು ಮತ್ತು ಪ್ರಾರ್ಥನೆಗಳಾಗಿದ್ದರೆ, ಬ್ರಾಹ್ಮಣಗಳು ಆ ಮಂತ್ರಗಳ ಅರ್ಥ, ಉಪಯೋಗ ಮತ್ತು ತಾತ್ಪರ್ಯವನ್ನು ವಿವರಿಸುವ ಗ್ರಂಥಗಳಾಗಿವೆ. ಅಂದರೆ ಮಂತ್ರಗಳು ಕರ್ಮದ ಭಾಗವಾಗಿದ್ದರೆ, ಬ್ರಾಹ್ಮಣಗಳು ಆ ಕರ್ಮದ ಅಂತರಂಗವನ್ನು ಬೆಳಗುವ ಜ್ಞಾನ ಭಾಗವಾಗಿವೆ. ಬ್ರಹ್ಮ ಎಂಬ ಶಬ್ದದಿಂದ ಬ್ರಾಹ್ಮಣ ಎಂಬ ಪದ ಹುಟ್ಟಿಕೊಂಡಿದೆ ಮತ್ತು ಇದರ ಅರ್ಥವೇ ಬ್ರಹ್ಮ ಜ್ಞಾನವನ್ನು ವ್ಯಕ್ತಪಡಿಸುವ ಗ್ರಂಥ. ಈ ಗ್ರಂಥಗಳಲ್ಲಿ ಯಾಗ, ಯಜ್ಞ, ಹವನ, ಹೋಮ ಮುಂತಾದ ಧಾರ್ಮಿಕ ವಿಧಿವಿಧಾನಗಳ ವಿವರಗಳು ಮಾತ್ರವಲ್ಲದೆ ಅವುಗಳ ಒಳನಿಹಿತ ತಾತ್ಪರ್ಯ ಮತ್ತು ಆಧ್ಯಾತ್ಮಿಕ ಅರ್ಥಗಳು ವಿವರಣೆಗೊಂಡಿವೆ. ಬ್ರಾಹ್ಮಣಗಳು ವೇದಕಾಲದ ಆರ್ಯರ ಧಾರ್ಮಿಕ ಜೀವನದ ಜೀವಂತ ದಾಖಲೆಗಳಂತಿವೆ. ಆ ಕಾಲದ ಜನರು ಯಜ್ಞಯಾಗಾದಿಗಳನ್ನು ತಮ್ಮ ಜೀವನದ ಪ್ರಮುಖ ಅಂಗವೆಂದು ಪರಿಗಣಿಸುತ್ತಿದ್ದರು. ಅವರಿಗೆ ಯಜ್ಞವು ಕೇವಲ ವಿಧಿವಿಧಾನವಲ್ಲ, ಅದು ವಿಶ್ವ ಸಮತೋಲನವನ್ನು ಕಾಪಾಡುವ ಮಹಾತ್ಮ ಕ್ರಿಯೆ ಎಂದು ನಂಬಿದ್ದರು. ಬ್ರಾಹ್ಮಣಗಳಲ್ಲಿ ಇಂತಹ ಯಜ್ಞಗಳ ಆಚರಣೆಗೆ ಬೇಕಾದ ವಸ್ತುಗಳ ವಿವರಣೆ, ಅವುಗಳ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆ, ಪ್ರತಿ ಯಜ್ಞದ ಉದ್ದೇಶ ಹಾಗೂ ಅದರ ಹಿಂದಿನ ತಾತ್ವಿಕ ಅರ್ಥ ಎಲ್ಲವನ್ನೂ ಸೂಕ್ಷ್ಮವಾಗಿ ವಿವರಿಸಲಾಗಿದೆ. ಈ ಗ್ರಂಥಗಳು ಗದ್ಯರೂಪದಲ್ಲಿ ರಚಿಸಲ್ಪಟ್ಟಿದ್ದು, ಅವುಗಳಲ್ಲಿ ಭಾಷೆಯು ಸಾಂಪ್ರದಾಯಿಕವಾದ ಪಾಂಡಿತ್ಯಭರಿತ ಶೈಲಿಯಲ್ಲಿ ಮೂಡಿಬಂದಿದೆ. ಬ್ರಾಹ್ಮಣಗಳು ಕೇವಲ ವಿಧಿವಿಧಾನಗಳ ಕೈಪಿಡಿಯಷ್ಟೇ ಅಲ್ಲ, ಅವುಗಳಲ್ಲಿ ಮಂತ್ರಗಳ ಅರ್ಥಸ್ಪಷ್ಟತೆ, ತತ್ವಬೋಧನೆ ಹಾಗೂ ಮಾನವ ಜೀವನದ ಉದ್ದೇಶದ ಕುರಿತು ಗಂಭೀರ ಚಿಂತನೆಗಳು ಅಡಕವಾಗಿವೆ. ವೇದಗಳಲ್ಲಿ ಕಾಣುವ ದೇವತೆಗಳು, ಅವರ ಕಾರ್ಯಗಳು, ವಿಶ್ವ ಸೃಷ್ಟಿಯ ತತ್ವ, ಯಜ್ಞದ ತಾತ್ಪರ್ಯ ಇವುಗಳೆಲ್ಲವೂ ಬ್ರಾಹ್ಮಣಗಳಲ್ಲಿ ತಾತ್ವಿಕವಾಗಿ ವಿವರಣೆಗೊಂಡಿವೆ. ಉದಾಹರಣೆಗೆ, ಬ್ರಾಹ್ಮಣಗಳಲ್ಲಿ ಯಜ್ಞವೇ ವಿಶ್ವದ ಆಧಾರ, ಬ್ರಹ್ಮವೇ ಸತ್ಯ, ಕರ್ಮವೇ ದೇವಪಥ ಎಂಬಂತಹ ವಾಕ್ಯಗಳು ಕಾಣುತ್ತವೆ. ಇವುಗಳಿಂದ ವೇದ ಸಾಹಿತ್ಯದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಂಶಗಳು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಪ್ರತಿ ವೇದಕ್ಕೂ ಬ್ರಾಹ್ಮಣ ಭಾಗಗಳು ಇದ್ದು, ಅವುಗಳು ತಮ್ಮದೇ ಆದ ವಿಶಿಷ್ಟತೆಯನ್ನು ಹೊಂದಿವೆ. ಋಗ್ವೇದದ ಬ್ರಾಹ್ಮಣ ಭಾಗಗಳಲ್ಲಿ ಐತರೇಯ ಬ್ರಾಹ್ಮಣ ಮತ್ತು ಶಾಂಖಾಯನ ಅಥವಾ ಕೌಶಿತಕಿ ಬ್ರಾಹ್ಮಣ ಪ್ರಮುಖವಾಗಿವೆ. ಐತರೇಯ ಬ್ರಾಹ್ಮಣವು ಯಜ್ಞಗಳ ತಾತ್ವಿಕ ಅಂಶಗಳ ವಿವರಣೆಯ ಜೊತೆಗೆ ಅನೇಕ ಆಧ್ಯಾತ್ಮಿಕ ಉಪಮೆಗಳನ್ನು ನೀಡುತ್ತದೆ. ಕೌಶಿತಕಿ ಬ್ರಾಹ್ಮಣವು ಧಾರ್ಮಿಕ ವಿಧಿವಿಧಾನಗಳ ವಿಶ್ಲೇಷಣೆಯ ಜೊತೆಗೆ ದೈವ ಸಂಬಂಧಗಳ ನೈತಿಕ ಅರ್ಥವನ್ನು ನೀಡುತ್ತದೆ. ಯಜುರ್ವೇದದಲ್ಲಿ ಬ್ರಾಹ್ಮಣಗಳು 2 ಭಾಗಗಳಿವೆ, ಶುಕ್ಲ ಯಜುರ್ವೇದ ಮತ್ತು ಕೃಷ್ಣ ಯಜುರ್ವೇದ. ಶುಕ್ಲ ಯಜುರ್ವೇದದ ಪ್ರಮುಖ ಬ್ರಾಹ್ಮಣವೆಂದರೆ ಶತಪಥ ಬ್ರಾಹ್ಮಣ. ಇದು ಅತಿ ವಿಶಾಲವಾದ ಮತ್ತು ತಾತ್ವಿಕವಾದ ಗ್ರಂಥವಾಗಿದೆ. ಶತಪಥ ಬ್ರಾಹ್ಮಣದಲ್ಲಿ ಯಜ್ಞದ ತಾತ್ಪರ್ಯವನ್ನು ಬ್ರಹ್ಮಜ್ಞಾನಕ್ಕೆ ಹೋಲಿಸಿ, ಯಜ್ಞದ ಮೂಲಕ ಮನಸ್ಸಿನ ಶುದ್ಧತೆ ಮತ್ತು ಮೋಕ್ಷ ಪ್ರಾಪ್ತಿ ಸಾಧ್ಯವೆಂದು ಬೋಧಿಸಲಾಗಿದೆ. ಕೃಷ್ಣ ಯಜುರ್ವೇದದಲ್ಲಿ ತೈತ್ತಿರೀಯ ಬ್ರಾಹ್ಮಣ ಮತ್ತು ಮೈತ್ರಾಯಣಿ ಬ್ರಾಹ್ಮಣ ಸೇರಿವೆ. ತೈತ್ತಿರೀಯ ಬ್ರಾಹ್ಮಣವು ಕ್ರಿಯಾತ್ಮಕ ವಿಧಿವಿಧಾನಗಳ ವಿವರಣೆಯ ಜೊತೆಗೆ ಮಾನವ ಜೀವನದ ಧಾರ್ಮಿಕ ಮಾರ್ಗದರ್ಶನ ನೀಡುತ್ತದೆ. ಸಾಮವೇದದಲ್ಲಿ ಅನೇಕ ಬ್ರಾಹ್ಮಣಗಳಿವೆ. ತಾಂಡ್ಯ ಅಥವಾ ಪಂಚವಿಂಶ ಬ್ರಾಹ್ಮಣ, ಅದ್ಭುತ ಬ್ರಾಹ್ಮಣ, ಆರ್ಷೇಯ ಬ್ರಾಹ್ಮಣ, ಛಾಂದೋಗ್ಯ ಬ್ರಾಹ್ಮಣ ಮತ್ತು ಉಪನಿಷತ್ ಬ್ರಾಹ್ಮಣ. ಸಾಮವೇದವು ಸಂಗೀತ ಮತ್ತು ಪಠಣದ ವೇದವಾಗಿರುವುದರಿಂದ ಅದರ ಬ್ರಾಹ್ಮಣ ಭಾಗಗಳಲ್ಲಿ ಯಜ್ಞ ಸಂಗೀತದ ಮಹತ್ವ, ಸ್ವರ ಮಾಧುರ್ಯ ಮತ್ತು ದೈವ ಸಂಪರ್ಕದ ಸೌಂದರ್ಯವನ್ನು ವಿಶ್ಲೇಷಿಸಲಾಗಿದೆ. ಛಾಂದೋಗ್ಯ ಬ್ರಾಹ್ಮಣದ ಒಂದು ಭಾಗವೇ ಪ್ರಸಿದ್ಧ ಛಾಂದೋಗ್ಯ ಉಪನಿಷತ್ ಆಗಿದೆ. ಇದು ಭಾರತೀಯ ತತ್ವಶಾಸ್ತ್ರದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ. ಅಥರ್ವವೇದದಲ್ಲಿ ಗೋಪಥ ಬ್ರಾಹ್ಮಣ ಸೇರಿದೆ. ಇದು ಬ್ರಾಹ್ಮಣ ಸಾಹಿತ್ಯದ ಅತ್ಯಂತ ವೈಚಿತ್ರ್ಯಮಯ ಭಾಗವಾಗಿದ್ದು, ಯಜ್ಞಗಳ ಜೊತೆಗೆ ಮಂತ್ರಶಕ್ತಿಯ ಆಧ್ಯಾತ್ಮಿಕ ವ್ಯಾಖ್ಯಾನಗಳನ್ನು ಒಳಗೊಂಡಿದೆ.
ಗೋಪಥ ಬ್ರಾಹ್ಮಣವು ಧ್ಯಾನ, ತಪಸ್ಸು ಮತ್ತು ಮನೋನಿಗ್ರಹದ ಮಹತ್ವವನ್ನು ವಿವರಿಸುವ ಮೂಲಕ ವೇದ ಸಾಹಿತ್ಯದ ಆಧ್ಯಾತ್ಮಿಕ ಅಂಶವನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತದೆ. ಈ ಎಲ್ಲ ಬ್ರಾಹ್ಮಣ ಗ್ರಂಥಗಳು ಕೇವಲ ಧಾರ್ಮಿಕ ಆಚರಣೆಗಳ ವಿವರಣೆಯಷ್ಟೇ ಅಲ್ಲ, ಅವುಗಳಲ್ಲಿ ಆ ಕಾಲದ ಸಮಾಜದ ಚಿಂತನೆ, ಧರ್ಮದ ಮೌಲ್ಯಗಳು, ನೈತಿಕ ತತ್ವಗಳು ಹಾಗೂ ಸಾಂಸ್ಕೃತಿಕ ವಿಕಾಸದ ಸಾಕ್ಷ್ಯಗಳು ಅಡಕವಾಗಿವೆ. ಬ್ರಾಹ್ಮಣಗಳಲ್ಲಿ ಕಾಣುವ ಅನೇಕ ರೂಪಕಗಳು ಮತ್ತು ಉಪಮೆಗಳು ಮಾನವ ಜೀವನದ ತತ್ವವನ್ನು ಅತ್ಯಂತ ಸುಂದರವಾಗಿ ವ್ಯಕ್ತಪಡಿಸುತ್ತವೆ. ಉದಾಹರಣೆಗೆ, ಯಜ್ಞವನ್ನು ಮಾನವ ದೇಹಕ್ಕೆ ಹೋಲಿಸುವುದು, ಹವನ ಕಾಲದ ಅಗ್ನಿಯನ್ನು ಆತ್ಮದ ಬೆಳಕಿಗೆ ಹೋಲಿಸುವುದು ಇತ್ಯಾದಿ. ಹೀಗೆ ಬ್ರಾಹ್ಮಣಗಳು ವೇದ ಸಾಹಿತ್ಯದ ತಾತ್ವಿಕ ಮತ್ತು ಪ್ರಾಯೋಗಿಕ ಅಂಶಗಳ ಮಧ್ಯದ ಸೇತುವೆಯಂತಿವೆ. ಅವುಗಳಿಂದ ವೇದಗಳಲ್ಲಿ ಅಡಕವಾಗಿರುವ ದಿವ್ಯತತ್ವವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಬ್ರಾಹ್ಮಣಗಳು ಮನುಷ್ಯನ ಕ್ರಿಯಾಶೀಲ ಜೀವನವನ್ನು ದೈವಿಕ ಮಾರ್ಗದೊಂದಿಗೆ ಸಂಯೋಜಿಸುವ ಶಕ್ತಿಯನ್ನು ಹೊಂದಿದ್ದು, ಅದರಿಂದ ವೇದಜ್ಞಾನವು ಕೇವಲ ಪಠ್ಯವಾಗಿಯೇ ಉಳಿಯದೆ ಜೀವನದ ದಾರಿದೀಪವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.